ಹರೇ ಶ್ರೀನಿವಾಸ. ಅಧಿಕ ಮಾಸದ 26ನೇ ದಿನದ ಪಾರಾಯಣ ಹಾಗೂ ಯಥಾಮತಿಯ ಅರ್ಥಾನುವಾದವನ್ನು ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಭಾವದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧಾದ್ವೈತತ್ರಯಂಗಳ ಭಾವಿಸಿದ ಸದ್ಭಕ್ತಿಯಲ್ಲಿ ಸರ್ವತ್ರ ಮರೆಯದಲೇ ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ತನ್ನನ್ನು ಈವ ಕಾವ ಕೃಪಾಳು ಕರಿವರಗೊಲಿದ ತೆರನಂತೆ. ಇದು ವಿಭೂತಿ ಸಂಧಿಯ 11ನೇ ನುಡಿ. ಪ್ರಮಾಣ ಲಕ್ಷಣದ 28ನೇ ಸ್ತೋತ್ರವನ್ನು ಆಧರಿಸಿ ಈ ಒಂದು ನುಡಿಯ ರಚನೆಯಾಗಿದೆ ಅಂತ ಹೇಳಬಹುದು. ಈ ಕಿರುಹೊತ್ತಿಗೆಯಲ್ಲಿ ಇದನ್ನು 26ನೇ ನುಡಿಯನ್ನಾಗಿ ತಗೊಂಡಿದ್ದಾರೆ. ಇಲ್ಲಿ ಭಾವದ್ರವ್ಯ ಕ್ರಿಯೆಗಳ ಎಂಬ 3 ವಿಧದ ದ್ವೈತಗಳನ್ನು ದಾಸರರು ನಮಗೆ ವಿವರಣೆಯೊಂದಿಗೆ ನೀಡ್ತಿದ್ದಾರೆ. ದ್ವೈತತ್ರಯಗಳು ಅಂದರೆ 3 ವಿಧವಾದ ದ್ವೈತಗಳು, ಅವು ಭಾವದ್ರವ್ಯ ಕ್ರಿಯೆಗಳು ಎಂಬ 3 ವಿಧವಾದ ದ್ವೈತಗಳು ಅಂತ ಇಲ್ಲಿ ಹೇಳ್ತಿದ್ದಾರೆ. ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತ ಅಂದರೆ ಏನೇನು ಅಂತಂದರೆ, ಕಾರಣಕಾರಗಳ ಭಗವದ್ ರೂಪಗಳೆಲ್ಲವೂ ಒಂದೇ ಎಂಬ ಭಾವವೇ ಭಾವಾದ್ವೈತ. ಎಲ್ಲ ಅವನಿಂದ ಅರ್ಪಿಸುವುದೇ ದ್ರವ್ಯಾದ್ವೈತ. ಎಲ್ಲ ದ್ರವ್ಯಗಳು ಅವನಿಂದಲೇನೆ ಅಂತ ಹೇಳಿ ಅವನಿಗೆ ಅರ್ಪಿಸೋದೇ ದ್ರವ್ಯಾದ್ವೈತ. ಅವನಿಂದಲೇ ನಡೆಯುವುದೆಲ್ಲವೂ ಅಂತ ಅನುಸಂಧಾನವೇ ಕ್ರಿಯಾದ್ವೈತ ಅನ್ನೋದೇ ಈ ಒಂದು ಭಾವದ್ರವ್ಯ ಕ್ರಿಯೆಗಳ ವಿವರಣೆ ಅಂತ ಹೇಳಬಹುದು. ಈ ರೀತಿಯಾದ ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತಗಳನ್ನು ಭಾವಿಸುತ್ತ ಸದ್ಭಕ್ತಿಯಲ್ಲಿ ಅಂತಿದ್ದಾರೆ. ಅಂದರೆ ಭಾವಿಸುತ್ತ ಅಂದರೆ ಸರಿಯಾಗಿ ಭಾವಿಸಿ ಸದ್ಭಕ್ತಿಯಿಂದ ತಿಳಿದು ಸರ್ವತ್ರ ಮರೆಯದಲ್ಲೇ ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ತನ್ನನ್ನೇ ಈವ ಕಾವ ಕೃಪಾಳು ಅಂತಿದ್ದಾರೆ. ಅಂದರೆ ಸರ್ವತ್ರ ಮರೆಯದಲ್ಲೇ ತಾವಕನು ತಾನೆಂದು ಅಂದರೆ ಎಲ್ಲ ಕಾಲದಲ್ಲಿಯೂ ಮರೆಯದಂತಾನೆ ತಾವಕನು ತಾನೆಂದು ಅಂದರೆ ತಾವಕನು ಅಂತಂದರೆ ನಾನು ನಿನ್ನವನು, ನಿನ್ನಾಧೀನ ಎಂಬ ಅನನ್ಯ ಶರಣಗತಿಯ ಭಾವವೇ ಈ ತಾವಕನು ಎಂಬ ಶಬ್ದದ ಅರ್ಥ. ಈ ರೀತಿಯಾದ ಅನನ್ಯ ಶರಣಾಗತಿಯ ಭಾವ, ನಾನು ನಿನ್ನವನು, ನಿನ್ನಾಧೀನ ಸ್ವಾಮಿ ಅನ್ನೋ ಭಾವನೆ ಜೀವನದ ನಮಗೆ ಯಾವಾಗಲೂ ಸರ್ವತ್ರದಲ್ಲಿ ಇರಬೇಕು. ಅದು ಸರ್ವತ್ರದಲ್ಲಿ ನಾವು ಅದನ್ನು ಮರಿಬಾರದು ಅಂತ ದಾಸರು ಇಲ್ಲಿ ನಮಗೆ ಸೂಚ್ಯವಾಗಿ ಹೇಳ್ತಿದ್ದಾರೆ. ಸರ್ವತ್ರ ಮರೆಯದಲ್ಲೇ ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ಪ್ರತಿನಿತ್ಯದಲ್ಲಿಯೂ ಕೂಡ ಈ ಸ್ಮರಣೆ ನಮಗಿರಬೇಕು. ನಿನ್ನವ ಶ್ರೀನಿವಾಸ, ನಾನು ಅನ್ಯವ ನರಿಯನು ಶ್ರೀನಿವಾಸ ಅಂತ ಪ್ರಸನ್ನ ವೆಂಕಟದಾಸರು ಬಿಡನೋ ನಿನ್ನಂಗ್ರಿ ಶ್ರೀನಿವಾಸ ಹಾಡಲ್ಲಿ ಬರುತ್ತೆ. ಪ್ರಸನ್ನ ವೆಂಕಟದಾಸರು ಯಾವ ರೀತಿಯಾಗಿ ಹೇಳಿದಾರೋ ಅದೇ ರೀತಿಯಾಗಿ ಇಲ್ಲಿ ಕೂಡ ಜಗನ್ನಾಥದಾಸರು ಹೇಳ್ತಿದ್ದಾರೆ. ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ನಾನು ನಿನ್ನವ ಸ್ವಾಮಿ, ನಿನ್ನನ್ನು ಬಿಟ್ಟು ನನಗಿನ್ಯಾರೂ ಇಲ್ಲ, ನೀನೇ ನನ್ನನ್ನು ಕಾಯಬೇಕು ಅನ್ನೋ ಅನನ್ಯ ಶರಣಾಗತಿಯ ಭಾವದಿಂದ ನಾವು ಪ್ರತಿನಿತ್ಯದಲ್ಲಿ ಶ್ರೀಹರಿನ ಸ್ಮರಿಸಿ ಆತನ ಸೇವೆಗೈದರೆ ಆತ ತನ್ನನ್ನು ಈವ ಕಾವ, ತನ್ನನ್ನೇ ಕೊಟ್ಟು ಕಾಪಾಡುವಷ್ಟು ಕೃಪಾಳು, ತನ್ನನ್ನು ಈವ ಕಾವ ಕೃಪಾಳು ಅಂತ ಹೇಳ್ತಿದ್ದಾರೆ. ತನ್ನನ್ನೇ ಕೊಡ್ತಾನೆ ಅಂದರೆ ಭಕ್ತರ ಮೊರೆಗೆ ಧಾವಿಸಿ ಬರ್ತಾನೆ. ಯಾವ ರೀತಿಯಾಗಿ ಅಂತಂದರೆ ಕರಿವರ ಒಲಿದ ತೆರನಂತೆ ಅಂತಿದ್ದಾರೆ. ಅಂದರೆ ಕರಿವರ ಅಂತಂದರೆ ಗಜೇಂದ್ರ, ಅಂದರೆ ಗಜರಾಜನನ್ನು ನಕ್ರ ಎಂಬ ಅಸುರನ ಬಾಯಿಗೆ ಸಿಕ್ಕು ಗಜರಾಜ ಒದ್ದಾಡ್ತಿರುವಾಗ ಕೊನೆಯಲ್ಲಿ ಶ್ರೀಹರಿಯ ಸ್ಮರಣೆ ಬರುತ್ತೆ. ಹಾಗಾಗಿ ಆವಾಗತ ನಾರಾಯಣ ಅಖಿಲೋ ಗುರು ಭಗವನ್ ನಮಸ್ತೆ ಅಂತ ಅನನ್ಯ ಶರಣಗತಿಯ ಭಾವದಿಂದ ಶ್ರೀಹರಿಯಲ್ಲಿ ಮೊರೆ ಇಟ್ಟಾಗ ಧಾವಿಸಿ ಬಂದಂತೆ ಪರಮಾತ್ಮ. ಅದನ್ನೇ ದಾಸರರು ಕರಿವರ ಗೊಲಿದ ತೆರನಂತೆ ಅಂತ ಇಲ್ಲಿ ಗಜೇಂದ್ರ ಮೋಕ್ಷದ ಸ್ಮರಣೆಯೊಂದಿಗೆ ಈ ನುಡಿಯನ್ನು ನಮಗೆ ಕೊಡ್ತಿದ್ದಾರೆ. ಹಾಗಾಗಿ ನಮಗೆ ಪ್ರತಿನಿತ್ಯದಲ್ಲಿಯೂ ಕೂಡ ತಾವಕನು, ನಾನು ನಿನ್ನವನು ಅನ್ನೋ ಭಾವನೆ, ಆ ಭಾವ ಅನನ್ಯ ಶರಣಗತಿಯ ಭಾವ ನಮ್ಮಲ್ಲಿದ್ದಾಗ ಗಜೇಂದ್ರನನ್ನು ರಕ್ಷಿಸಲು ಯಾವ ರೀತಿಯಾಗಿ ಧಾವಿಸಿ ಬಂದನೋ ಆ ಶ್ರೀಹರಿ, ಅದೇ ರೀತಿಯಾಗಿ ಈ ಭಕ್ತರಿದ್ದಡೆಗೆ, ತನ್ನವರಿದ್ದಡೆಗೆ ಧಾವಿಸಿ ಬರ್ತಾನೆ ಪರಮಾತ್ಮ. ಅದೇ ರೀತಿಯಾಗಿ ಬಂದು ಪೊರಿತಾನೆ, ಅದೇ ರೀತಿಯಾಗಿ ಕೃಪೆ ತೋರಿ ನಮ್ಮನ್ನು ಕಾಪಾಡ್ತಾನೆ. ತನ್ನನ್ನೇ ಕೊಟ್ಟು ಕಾಪಾಡುವಷ್ಟು ಕೃಪಾಳು ಈ ಕರಿವರದ ಸ್ವಾಮಿ ಅಂತ ದಾಸರರು ನಮಗೆ ಈ ಒಂದು ನುಡಿಯ ಮೂಲಕ ಶ್ರೀಹರಿಯ ಕಾರುಣ್ಯವನ್ನು ಗಜೇಂದ್ರ ಮೋಕ್ಷದ ಸ್ಮರಣೆಯೊಂದಿಗೆ ನೀಡಿ ಅನುಗ್ರಹಿಸಿದ್ದಾರೆ ಅಂತ ಹೇಳ್ತಾ ಈ ದಿನದ ಯಥಾಮತಿಯ ಭಾವಾನುವಾದವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.